ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 30ನೇ ವಚನ. ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಕರ್ತನರು ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಪ್ರಿಯರೇ, ನೀವು ಆರಾಧಿಸಲ್ಪಡುವಂಥ ಸೇವಿಸುವಂತಹ ದೇವರು ಯೇಸು ಕರ್ತನು. ಆತನು ಜೀವಿಸುವಂಥ ದೇವರಾಗಿ ಇದ್ದಾರೆ. ಮರಣವು ಅವರನ್ನು ಹಿಡಿಯಲಿಲ್ಲ. ಮರಣಾಧಿಕಾರಿಯನ್ನು ಜಯಿಸಲ್ಪಟ್ಟಂಥವರು ಯೇಸು ಕರ್ತನು. ಆತನು ಮೃತ್ಯುಂಜಯನಾಗಿ ಇದ್ದಾನೆ. ನೀವು ಅನೇಕ ವಿಧವಾದಂತಹ ಮರಣಾಧಿಕಾರಿಯಾದಂತಹ ಸೈತಾನನ ಬಂಧನಗಳಲ್ಲಿಯೂ ಅವನ ಆಲೋಚನೆಯ ಸೆರೆಯಲ್ಲಿಯೂ ಸಹ ಬದುಕುತ್ತಾ ಇರಬಹುದು. ಕೆಲವೊಂದು ಬೇಡವಾದಂಥ ಆಲೋಚನೆಗಳು, ಕೆಟ್ಟದಾದಂಥ ನೋಟಗಳು ಮಾತ್ರವಲ್ಲದೆ ನಿಮ್ಮ ಶರೀರದ ಅನೇಕ ಅವಯವಗಳು ಶತ್ರುವು ತಾನು ಇಚ್ಛಿಸಲ್ಪಡುವಂತಹ ಅನೇಕ ಸಂಗತಿಗಳಿಗೆ ಒಳಗಾಗಿರಬಹುದು. ನಿಶ್ಚಯವಾಗಿ ನೀವು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ. ಯಾಕಂದರೆ ಯೇಸು ಕರ್ತನಲ್ಲಿರುವಂಥ ಪ್ರತಿಯೊಬ್ಬರೂ ಸಹ ಯೇಸು ಕರ್ತನಿಗೋಸ್ಕರವಾಗಿ ಜೀವಿಸಲಿಕ್ಕಾಗಿ ಆರಿಸಿ ತೆಗೆದುಕೊಂಡಂಥವರು. ನೀವು ಯೇಸುವಿನಲ್ಲಿ ಇರುವುದಾದರೆ ಈ ಲೋಕಕ್ಕೆ ಸತ್ತವರು ಎಂಬುದಾಗಿ ಹೇಳಿ ಎಣಿಸಿಕೊಳ್ಳಿರಿ. ಮಾತ್ರವಲ್ಲದೆ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಂಥ ಪ್ರತಿಯೊಬ್ಬನೂ ಸಹ ಆತನು ಈ ಲೋಕಕ್ಕೋಸ್ಕರವಾಗಿ ಸತ್ತನು, ಯೇಸು ಕರ್ತನಿಗೋಸ್ಕರವಾಗಿ ಅವನು ಜೀವಿಸುತ್ತಾನೆಂಬುದಕ್ಕಾಗಿಯೇ ತೆಗೆದುಕೊಳ್ಳುವವರಾಗಿ ಇದ್ದಾರೆ. ಇಂದು ಯೇಸು ಕರ್ತನಲ್ಲಿ ಇರುವಂಥ ನೀವು ಲೋಕಕ್ಕೆ ಸಾಯಲ್ಪಟ್ಟವರಾಗಿ ಇದ್ದೀರಿ, ಆದರೆ ಯೇಸುವಿಗೋಸ್ಕರವಾಗಿ ಜೀವಿಸುತ್ತಾ ಇದ್ದೀರಿ. ಆದರೂ ಸಹ ಲೋಕದ ಎಷ್ಟೋ ಸಂಗತಿಗಳು ನಿಮ್ಮನ್ನು ಸೆಳೆಯುತ್ತಾ ಇದೆ ಎಂಬುದಾಗಿ ನೋಡುವುದಾದರೆ ಶತ್ರುವು ನಿಮ್ಮ ಮೇಲೆ ಆ ಒಂದು ವಿಧವಾದಂಥ ಆಲೋಚನೆಗಳನ್ನು, ತಂತ್ರಗಳನ್ನು ಹೂಡಲ್ಪಟ್ಟು ಸೆರೆಯಲ್ಲಿ ಇರಿಸಲ್ಪಟ್ಟು ದಾಸತ್ವದ ನೊಗದಲ್ಲಿ ನಡೆಸುವವನಾಗಿದ್ದಾನೆ. ಆದುದರಿಂದ ಜೀವಸ್ವರೂಪನಾದಂಥ ಯೇಸುವನ್ನು ಆತುಕೊಳ್ಳ್ರಿ. ದೇವರ ವಾಕ್ಯದಲ್ಲಿ ಓದಪಟ್ಟ ಪ್ರಕಾರವಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಿದನೆಂಬುದಾಗಿ ಹೇಳಿ. ಹೌದು ಪ್ರಿಯರೇ, ಯೇಸು ಕರ್ತನನ್ನ ತಂದೆಯಾದ ದೇವರು ಸತ್ತವರ ಒಳಗಿಂದ ಎಬ್ಬಿಸಲ್ಪಟ್ಟನು. ಯೇಸು ಮೃತ್ಯುಂಜಯನಾಗಿ ಎದ್ದು ಬಂದರು. ಆತನು ಇಂದಿಗೂ ಸಹ ಜೀವಿಸುತ್ತಾ ಇದ್ದಾರೆ. ಸಾಯುವುದಕ್ಕೆ ಕಾರಣವಾಗಿರುವಂತಹ ಅಥವಾ ಸತ್ತಂಥ ಅನೇಕ ಸಂಗತಿಗಳು, ಕೆಲವೊಂದು ಸಾಯಲಿಕ್ಕೆ, ಪಾಪಕ್ಕೆ, ಗುಲಾಮತ್ವಕ್ಕೆ ಕಾರಣವಾಗಿರುವಂತಹ ನಿಮ್ಮ ಶರೀರದ ಅನೇಕ ಒಲೆಯಾದಂಥ ಕ್ರಿಯೆಗಳನ್ನು ಯೇಸು ಕರ್ತನು ತೊಳೆಯಲಿಕ್ಕೆ ಶಕ್ತನು. ಅವುಗಳು ನಿಮ್ಮನ್ನು ಸಾಯಿಸದ ಹಾಗೆ ಈಗಲೇ ದೇವರಿಗೆ ಒಪ್ಪಿಸಿಕೊಡ್ರಿ. ನೀವು ಲೋಕಕ್ಕೆ ಸತ್ತವರು, ಪಾಪಕ್ಕೆ ಸತ್ತವರಂಥವರು, ಯೇಸುವಿಗೋಸ್ಕರವಾಗಿ ಜೀವಿಸುವಂಥವರು. ಸತ್ತು ಜೀವಿತನಾದಂಥ ಯೇಸುವಿಗಾಗಿ ನಿಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ಸಾಯತಕ್ಕ ಅನೇಕ ಸಂಗತಿಗಳು ನಿಮ್ಮ ದೇಹದಲ್ಲಿ ಆಳಗೊಳಿಸದ ಹಾಗೆ ಕರ್ತನು ನಿಶ್ಚಯವಾಗಿ ಈಗಲೇ ನಿಮ್ಮನ್ನು ಬಿಡಿಸಿ ನಡೆಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿನ ಮುಟ್ರಿ ಅಪ್ಪ. ಕೆಲವೊಂದು ವಿಧವಾದಂಥ ಪಾಪದ ಸ್ವಭಾವಗಳು, ಪಾಪದ ಆಲೋಚನೆಗಳು, ಹಿಂದೆ ಮಾಡಲ್ಪಟ್ಟಂಥ ಎಷ್ಟೋ ಸಂಗತಿಗಳು ಕರ್ತನೆ, ಇವರನ್ನು ಸೆರೆಯಾಗಿ ಇಡಲ್ಪಡುವಂಥ ಈ ಸಮಯದಲ್ಲಿ ಬಾಧಿಸುತ್ತಾ ಇರುವಂಥ ಎಲ್ಲ ಸೈತಾನನ ಕ್ರಿಯೆಗಳು ಲಯವಾಗಲಿ. ಇವರು ನಿಮಗೋಸ್ಕರವಾಗಿ ಜೀವಿಸುವ ಹಾಗೆ ಸಹಾಯಿಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.